ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಇಡ್ಲಿಗೆ ಕಾಂಬಿನೇಷನ್ ಟೊಮೊಟೊ ಸಾಂಬಾರು. ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತೆ 3 ಟೊಮೊಟೊನ ಹಾಕೊಳ್ಳಿ ಕಟ್ ಮಾಡಿ. ಮತ್ತೆ ಒಂದು 6 ರಿಂದ 8 ಮೆಣಸಿನಕಾಯಿ, ಒಣ ಮೆಣಸಿನಕಾಯಿನ ಹಾಕೊಳ್ಳಿ. ಅಂದ್ರೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಒಂದು 7 ಬೆಳ್ಳುಳ್ಳಿನ ಸಿಪ್ಪೆ ಸಮೇತನಾದ್ರೂ ಹಾಕೊಳ್ಳಿ ಅಥವಾ ಸಿಪ್ಪೆ ತೆಗೆದಾದ್ರೂ ಹಾಕೋಬಹುದು. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆಪ್ಷನಲ್. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದಕ್ಕೆ ಸ್ವಲ್ಪ ಈ ರೀತಿಯಾಗಿ ರುಬ್ಬಿ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಒಂದ್ ಪಾತ್ರೆನ ಇಟ್ಕೊಂಡಿದೀನಿ. ಇದಕ್ಕೆ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಿದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕಿದ್ರೆ ಒಂದ್ 2 ಕಡ್ಡಿ ಅಷ್ಟು ಕರಿಬೇವನ್ನ ಹಾಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆದ್ಮೇಲೆ ರುಬ್ಬಿರುವಂತ ಮಿಶ್ರಣನ ಹಾಕೋತಾ ಇದೀನಿ. ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮ್ ಮೇಲೆ ಇಟ್ಕೊಂಡು ಕುದಿಸ್ಕೊಳ್ಳಿ. ಒಂದ್ 6 ರಿಂದ 8 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ. ಇದು ಕುದಿಯುವಂತ ಟೈಮಲ್ಲಿ ಒಂದು ಪೌಡರ್ನ ಮಾಡ್ಕೊಳ್ಳೋಣ. ಒಂದ್ ಮಿಕ್ಸಿ ಜಾರ್ಗೆ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆನ ಹಾಕೋತಾ ಇದೀನಿ. ಹಾಕೊಂಡು ನೈಸ್ ಆಗಿ ರುಬ್ಕೊಳ್ಳಿ. ರುಬ್ಕೊಂಡು ಒಂದ್ ಬೌಲ್ಗೆ ಹಾಕೋತಾ ಇದೀನಿ. ನೀವು ಕಡ್ಲೆನೂ ಕೂಡ ರುಬ್ಕೊಂಡು ಹಾಕೋಬಹುದು. ಇಲ್ಲಾಂದ್ರೆ ಬೋಂಡ ಬಜ್ಜಿ ಎಲ್ಲ ಮಾಡ್ತೀವಿ ನೋಡಿ ಕಡಲೆ ಹಿಟ್ಟು, ಅದನ್ನು ಕೂಡ ಯೂಸ್ ಮಾಡಿ. ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಗಂಟಿಲ್ ಯಾವ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಇವಾಗ ನೀರನ್ನ ಒಂದ್ ಸೈಡ್ಗೆ ಎತ್ತಿಕೋತಾ ಇದೀನಿ. ಎತ್ತಿಕೊಂಡ್ಮೇಲೆ ನೋಡ್ತಾ ಇರ್ಬೋದು ಒಂದ್ 8 ನಿಮಿಷ ಆಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಮತ್ತೆ ನೀರಿನ ಅಂಶ ಕೂಡ ಕಮ್ಮಿ ಆಗಿದೆ. ಒಂದ್ಸಲ ಚೆನ್ನಾಗಿ ತಿರುವು ಹಾಕೊಂಡು ಇದಕ್ಕೆ ಇವಾಗ 1.5 ಕಪ್ ಅಷ್ಟು ನೀರನ್ನ ಹಾಕೋತಾ ಇದೀನಿ. ಅಂದ್ರೆ ನಿಮ್ಗೆ ಸಾಂಬಾರ್ ಎಷ್ಟು ತೆಳು ಬೇಕೋ ಅಷ್ಟು ನೀರನ್ನ ಹಾಕೋಬೇಕಾಗುತ್ತೆ. ನೀರನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇದು ಕುದಿಯೂ ಬರಬೇಕು. ಒಂದ್ 2 ಕುದಿ ನೋಡಿ. ಕುದಿ ಬರುವಂತ ಟೈಮಲ್ಲಿ ಇವಾಗ ಕಡ್ಲೆನ ಏನು ಪೌಡರ್ ಮಾಡಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಆ ನೀರನ್ನು ಕೂಡ ಹಾಕೋತಾ ಇದೀನಿ. ಈ ರೀತಿ ಮಾಡೋದ್ರಿಂದ ಬರೀ ಟೊಮೊಟೊದಲ್ಲೇ ಮಾಡಿದ್ರೆ ಅದು ನೀರಿನ ತರ ಅನ್ಸ್ಬಿಡುತ್ತೆ. ಸ್ವಲ್ಪ ಕಡ್ಲೆ ಹಿಟ್ಟನ್ನ ಈ ರೀತಿ ಮಾಡಿ ಹಾಕೋದ್ರಿಂದ ನಮ್ಗೆ ಸಾಂಬಾರ್ ಸ್ವಲ್ಪ ಥಿಕ್ನೆಸ್ ಮಾಡ್ಕೊಂಡು ಒಂದ್ 5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಗೆ ಇಡ್ಲಿಗೆ ಕಾಂಬಿನೇಷನ್ ಟೊಮೊಟೊ ಸಾಂಬಾರ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ.